ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭವ್ಯ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ಅಂತ ಅಂದ್ಕೊತೀನಿ. ಹೌದು, ನೀವು ಗೆಸ್ ಮಾಡಿರೋ ಅಂಥದ್ದು ಕರೆಕ್ಟು. ನಾನು ನನ್ನ ಪುಟ್ಟ ಕಿಚನ್ನ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಮೀಶೋಯಿಂದ ಕೆಲವು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ನಾನು ತರಿಸಿರುವಂಥ ಎಲ್ಲ ಪ್ರಾಡಕ್ಟ್ಗಳ ಕ್ವಾಲಿಟಿ ಹೇಗಿದೆ ಮತ್ತು ಪ್ರೈಸ್ ಎಷ್ಟಾಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನಾನು ತರಿಸಿರುವಂಥ ಪ್ರಾಡಕ್ಟ್ಗಳು ನಿಮಗೂ ಕೂಡ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪ್ರಾಡಕ್ಟ್ದು ಲಿಂಕ್ನ ಕೊಟ್ಟಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಸರಿ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪ್ರಾಡಕ್ಟ್ದು ಪ್ಯಾಕೇಜಿಂಗ್ ಓಪನ್ ಆಗಿದೆ. ಯಾಕಂತ ಅಂದರೆ ನಾನು ಈ ಪ್ರಾಡಕ್ಟ್ನೆಲ್ಲ ತರಿಸ್ಕೊಂಡು ಆಗಲೇ ಒಂದು 20 ಡೇಸ್ ಆಗ್ತಾ ಬಂತು. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಒಂದು ವೇಳೆ ಡ್ಯಾಮೇಜ್ಡ್ ಪ್ರಾಡಕ್ಟ್ ಏನಾದರೂ ಇದ್ದರೆ ಅದನ್ನು ರಿಟರ್ನ್ ಮಾಡೋ ಅಂಥ ಒಂದು ನೆಸೆಸಿಟಿ ಇರುತ್ತೇನೋ ಅಂತ ಹೇಳಿ ಮುಂಚೆನೇ ಓಪನ್ ಮಾಡಿ ಅದನ್ನೆಲ್ಲ ಒಂದ್ಸರಿ ನೋಡ್ಕೊಂಡಿದ್ದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ನನ್ನ ಕಿಚನ್ ಡೆಕೋರೇಷನ್ ಮಾಡೋದಕ್ಕೆ ಅಂತೇಳಿ ಈ ಥರ ಗ್ರೀನ್ ಮ್ಯಾಟ್ನ ತರಿಸ್ಕೊಂಡಿದ್ದೆ. ಇದು ನನಗೆ ಕಾಂಬೋ ಆಫರಲ್ಲಿ ಸಿಕ್ತು. ಇದ್ರ ಪ್ರೈಸ್ ಬಂದು 177 ಆಯಿತು. ನೋಡ್ತಾ ಇರ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಗ್ರೀನ್ ಮ್ಯಾಟ್ನ ಕಿಚನ್ನಲ್ಲಿ ವಾಲ್ಗೆ ಹಾಕೋದ್ರಿಂದ ಕಿಚನ್ ಒಂಥರ ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ವೆಯ್ಟ್ ಏನಿಲ್ಲ, ಲೈಟ್ ವೆಯ್ಟ್ ಆಗಿದೆ. ಹಾಗೆ ಈ ಥರ ಗ್ರೀನ್ ಮ್ಯಾಟ್ನ ಕಿಚನ್ನಲ್ಲಿ ಯೂಸ್ ಮಾಡೋದು ತುಂಬ ಟ್ರೆಂಡಲ್ಲೇ ಇದೆ ಅಂತ ಹೇಳ್ಬೋದು. ಈ ಗ್ರಾಸ್ ಮ್ಯಾಟ್ದು ಲೆಂತ್ ಬಂದು 37 ಸೆಂಟಿಮೀಟರ್, ಹಾಗೆ ವಿಡ್ತ್ ಬಂದು 57 ಸೆಂಟಿಮೀಟರ್ ಇರುತ್ತೆ. ಹಾಗೆ ನೀವು ಇದನ್ನು ಡೋರ್ ಮ್ಯಾಟಾಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬಾಲ್ಕನಿ ಡೆಕೋರೇಟಿವ್ ಆಗಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕನ್ಸುತ್ತೋ ಆ ಥರ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ವಾಲ್ ಹುಕ್ ಅಂತ ಹೇಳಿ, ಇದು ನನ್ನ ಕಿಚನ್ಗೆ ಬೇಕಾಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನೋಡ್ತಾ ಇರ್ಬೋದು ಇದ್ರ ಪ್ಯಾಕಿಂಗ್ ಏನೂ ಇಲ್ಲ. ನನ್ನ ಮಗ ತಂದಿದ್ದ ದಿನಾನೇ ಇದನ್ನು ಎಲ್ಲ ಕಿತ್ತಾಕ್ಬಿಟ್ಟಿದ್ದ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ವಾಲ್ಗೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ಅವರೇ ಈ ಥರ ಹುಕ್ನ ಕೊಟ್ಟಿರ್ತಾರೆ. ಹಿಂದೆ ಇರೋ ಅದರದ್ದು ಸಣ್ಣ ಪೇಪರ್ನ ತೆಗೆದು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಪೇಸ್ಟ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ 6 ಹ್ಯಾಂಗರ್ಸ್ ಕೂಡ ಬರ್ತವೆ, ಅವು ಕೂಡ ತುಂಬ ಸ್ಟ್ರೆಂತ್ ಆಗಿವೆ. ಮತ್ತು ಆ ಹ್ಯಾಂಗಿಂಗ್ಗಳು 360 ಡಿಗ್ರಿಲಿ ರೊಟೇಟ್ ಆಗ್ತವೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು. ಈ ಪ್ರಾಡಕ್ಟು ಕಿಚನ್ನಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಈ ಹುಕ್ನ ಈ ಥರ ಗ್ರಾಸ್ ಮ್ಯಾಟ್ ಮೇಲೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಹೋಗಿ ಈಗಲೇ ಬೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ ಬನ್ನಿ. ನನಗೆ ಮನೆ ಒಳಗಡೆ ಗಿಡಗಳನ್ನ ಬೆಳೆಸೋದಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಆಲ್ರೆಡಿ 4-5 ಇಂಡೋರ್ ಪ್ಲ್ಯಾಂಟ್ಗಳಿದ್ದಾವೆ. ಆದರೆ ನಮ್ಮ ಮನೆಯಲ್ಲಿ ಗಿಡಗಳನ್ನ ಬೆಳೆಸೋದಕ್ಕೆ ತೊಂದರೆ ಏನಪ್ಪ ಅಂತ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಬಂದು ತುಂಬ ಸೈಲೆಂಟು, ಅಷ್ಟಾಗಿ ಯಾವುದೇ ಥರ ತರಲೆ ಕೆಲಸಗಳನ್ನ ಮಾಡೋಕ್ಕೋಗೋದಿಲ್ಲ. ಆದರೆ ನನ್ನ ಮಗ ಬಂದು ತುಂಬಾ ತರಲೆ. ಪಾಟ್ನಲ್ಲಿರೋ ಮಣ್ಣೆಲ್ಲ ತೆಗೆದು ಆಚೆ ಹಾಕೋದು, ಪದೇ ಪದೇ ಹೋಗಿ ಮುಟ್ಟೋದು, ಗಿಡನ ಎಲೆಗಳನ್ನೆಲ್ಲ ಕೀಳೋದು, ಈ ಥರ ತುಂಬಾ ತರಲೆ ಕೆಲಸ ಮಾಡ್ತಿರ್ತಾನೆ. ಅದಕ್ಕೋಸ್ಕರನೇ ನಾನು ಈ ಥರ ಮ್ಯಾಕ್ರೋಮ್ದು 2 ವಾಲ್ ಹ್ಯಾಂಗಿಂಗ್ನ ತರಿಸ್ಕೊಂಡಿದ್ದೀನಿ. ಇದು ಕೂಡ ಕಾಂಬೋ ಆಫರಲ್ಲಿತ್ತು. ಈ ಥರ ಗೋಡೆಗೆ ಎಲ್ಲಾದರೂ ಒಂದು ಕಡೆ ಹ್ಯಾಂಗ್ ಮಾಡಿ ಅದರೊಳಗಡೆ ಪಾಟ್ನ ಇಟ್ಕೋಬೋದು. ಆಗ ಮಕ್ಳ ಕೈಗೆ ಎಟ್ಕೋದಿಲ್ಲ, ತುಂಬಾ ಯೂಸ್ಫುಲ್ ಅನಿಸುತ್ತೆ ಇದು. ಹಾಗೆ ಇದು ಪ್ರೈಸ್ ಬಂದು ಸರಿಯಾಗಿ ನೆನಪಿಲ್ಲ, ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ ಮರ ಆಗಿರ್ಬೋದು ಇಲ್ಲ ಆ ಥ್ರೆಡ್ ಆಗಿರ್ಬೋದು ತುಂಬ ಸ್ಟ್ರೆಂತ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ಯಾರಿಗಾದ್ರೂ ಇಷ್ಟ ಆದರೆ ತಗೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ಈ ಪ್ರಾಡಕ್ಟ್ ಬಂದು LED ಲೈಟು. ಈ ಲೈಟ್ ಅಂತೂ ಕಿಚನ್ ಮೇಕ್ ಓವರ್ ಆಗಿರ್ಬೋದು, ಬರೀ ಕಿಚನ್ ಅಂತ ಅಲ್ಲ ಎಲ್ಲ ಕಡೆನೂ ಕೂಡ ತುಂಬ ಟ್ರೆಂಡಿಂಗಲ್ಲಿರೋ ಅಂಥದ್ದಂದರೆ ಈ LED ಲೈಟು. ಇದು ತುಂಬ ಕಲರ್ಸ್ಗಳಲ್ಲಿ ಸಿಗ್ತವೆ. ನಾನಿಲ್ಲಿ ವೈಟ್ನೇ ತೊಗೊಂಡಿದ್ದೀನಿ, ಯಾಕಂದರೆ ನೈಟ್ ಟೈಮಲ್ಲೆಲ್ಲ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ. ಇದನ್ನೊಂದ್ಸಲಿ ಆಗಲೇ ಹಾಕಿ ಚೆಕ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ, ಎಲ್ಲ ಲೈಟ್ಸು ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು 4 ಮೀಟರ್ಸ್ ಬರುತ್ತೆ.
ಇದ್ರ ಪ್ರೈಸ್ ಬಂದು 250 ಸಮಥಿಂಗ್ ಏನೋ ಆಯಿತು. ನಾನು ತಗೊಂಡಿರೋ ಎಲ್ಲ ಪ್ರಾಡಕ್ಟಲ್ಲೂ ಇದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಬಾಕಿ ಮಿಕ್ಕಿದ್ದೆಲ್ಲ ಬಜೆಟ್ ಫ್ರೆಂಡ್ಲಿನೇ ಇದೆ, ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ, ಎಲ್ಲರೂ ಕೂಡ ಬೈ ಮಾಡ್ಬೋದು. ಹಾಗೆ ನೀವು ಈ ಲೈಟ್ನ ಕಿಚನ್ನಲ್ಲಿ, ರೂಮಲ್ಲಿ ಅಥವಾ ಟಿ ವಿ ಕ್ಯಾಬಿನೆಟ್ ಇರುತ್ತಲ್ಲ ಅಲ್ಲಿ ಶೋ ಪೀಸ್ ಥರ, ಹಾಗೆ ನಿಮ್ಮ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಮಿರರ್ ಸುತ್ತಲೂ ಕೂಡ ಸ್ಟಿಕ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಥರ ಕಿಚನ್ ನೇಮ್ ಇರುವಂಥ ಒಂದು ವಾಲ್ ಹ್ಯಾಂಗಿಂಗ್ ಫ್ರೇಮ್ನ ತಗೊಂಡೆ. ಇದ್ರ ಪ್ರೈಸ್ ಬಂದು 150 ಸಮಥಿಂಗ್ ಏನೋ ಆಯಿತು. ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಆದರೆ ನನಗೇನೋ ಈ ಪ್ರಾಡಕ್ಟ್ ಅಷ್ಟೊಂದು ಕ್ವಾಲಿಟಿ ಏನಿಲ್ಲ ಅಂತ ಅನಿಸ್ತು. 170ಗೆ ಇನ್ನೂ ಸ್ವಲ್ಪ ಬೆಟರ್ ಆಗಿ ಇರ್ಬೋದಿತ್ತೇನೋ ಅಂತ ಅನಿಸ್ತು. ಇದನ್ನು ಹ್ಯಾಂಗಿಂಗ್ ಮಾಡೋದಕ್ಕೆ ಕೊಟ್ಟಿರೋಂಥ ಥ್ರೆಡ್ಡು ಕೂಡ ಅಷ್ಟೊಂದು ಕ್ವಾಲಿಟಿ ಏನಿರಲಿಲ್ಲ. ಈ ಪ್ರಾಡಕ್ಟ್ನ ತರಿಸ್ಕೊಂಡ್ಮೇಲೆ ನನಗನ್ಸಿದ್ದು ಈ ಥರ ನಾನೇ ಏನಾದರೂ ಮನೆಯಲ್ಲೇ ಮಾಡ್ಕೋಬೋದಿತ್ತು, ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು. ವಿಡಿಯೋದಲ್ಲಿ ಉಲ್ಟಾ ಕಾಣಿಸ್ತಿದೆ ನಿಮಗೆ. ಆ ಫ್ರೇಮಲ್ಲಿ ಮಾಮ್ಸ್ ಕಿಚನ್ ಅಂತ ಹೇಳಿ ಬರೆದಿದೆ. ಹಾಗೆ ನಾನೇ ಏನಾದರೂ ಮಾಡ್ಕೋಬೋದು ಅಂತ ಅನಿಸಿದ ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ಇನ್ನೊಂದು ಇದೇ ಥರ ಏನಾದರೂ ಮಾಡೋಣ ಅಂತ ಹೇಳಿ ಈ ಥರ ಒಂದು ವಾಲ್ ಹ್ಯಾಂಗಿಂಗ್ನ ನಾನೇ DIY ಮಾಡಿ ರೆಡಿ ಮಾಡಿಕೊಂಡೆ. ಈ ಒಂದು ಫ್ರೇಮಲ್ಲಿ ಐ ವಿಲ್ ಸಕ್ಸಸ್ ಇನ್ ಲೈಫ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅಂತ ಹೇಳಿ ಬರೆದಿದೆ. ಈ ಥರ ಸಿಂಪಲ್ಲಾಗೆ ನಾನೇ ರೆಡಿ ಮಾಡಿಕೊಂಡೆ. ಇದು ಕೂಡ ನನಗೆ ತುಂಬ ಇಷ್ಟನೇ ಆಯಿತು. ಹಾಗೂ ನಾನೇ ಈ ಥರ ಏನೋ ಮಾಡಿದ್ದೀನಿ ಅಂತ ಹೇಳಿ ಒಂಥರ ಖುಷಿನೇ ಆಯಿತು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಥರ ಮಗುಗೆ ಸ್ನಾನ ಮಾಡಿಸುವಾಗ ಯೂಸ್ ಮಾಡುವಂಥದ್ದು. ಈ ಥರ ಬಟನ್ ಕೊಟ್ಟಿರ್ತಾರೆ. ಮಗು ತಲೆಗೆ ಇನ್ಸರ್ಟ್ ಮಾಡಿದ ಮೇಲೆ ಬಟನ್ನ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಮಗುಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಹಾಗೆ ಕಿವಿಗೂ ಕೂಡ ನೀರೇನು ಹೋಗೋದಿಲ್ಲ. ಹಾಗೆ ಇದನ್ನು ಯಾವ ರೀತಿಯಾಗಾದರೂ ಫೋಲ್ಡ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಮನೆಯಲ್ಲಿ ಒಬ್ಬರೇ ಇರೋವಂಥ ಟೈಮಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಇದನ್ನು. ಇದು ಬಂದು ಗ್ಲಾಸಿಂದು ಆಯಿಲ್ ಕಂಟೈನರು. ಇದರಲ್ಲಿ 500 ml ಕೆಪಾಸಿಟಿ ಇರುತ್ತೆ. ಅರ್ಧ ಲೀಟರ್ ತೊಗೊಂಡಿದ್ದೀನಿ ನಾನು ಅಷ್ಟೇ, ಸಾಕಾಗುತ್ತೆ ಅಂತ ಹೇಳಿ. ಇದು ಬಂದು 177ಗೆ ಈ ಥರ 2 ಕಂಟೈನರ್ ಸಿಕ್ತು ನನಗೆ. ಇದಕ್ಕೂ ಮೊದಲು ನಮ್ಮ ಮನೇಲಿ ಪ್ಲಾಸ್ಟಿಕ್ ಕಂಟೈನರ್ನ ತರಿಸ್ಕೊಂಡಿದ್ದೆ. ಅದು ಅಷ್ಟು ಕ್ವಾಲಿಟಿ ಇರಲಿಲ್ಲ. ಒಂದು ಆಗಲೇ ಹಾಳಾಗಿತ್ತು, ಇನ್ನು ಒಂದೇ ಇದ್ದಿದ್ದರಿಂದ ಈ ಥರ 2ನ ತರಿಸ್ಕೊಂಡೆ ಗಾಜಿಂದು. ಆಯಿಲ್ನ ನಾವು ಈ ಥರ ಪ್ಲಾಸ್ಟಿಕ್ ಕಂಟೈನಲ್ಲಿ ಸ್ಟೋರೇಜ್ ಮಾಡೋದಕ್ಕಿಂತ ಗ್ಲಾಸ್ ಜಾರ್ ಅಥವಾ ಸ್ಟೀಲ್ ಕಂಟೈನರ್ನಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಇದ್ರ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವೇ. ಹಾಗೆ ಇದ್ರ ಕ್ಯಾಪ್ ಕೂಡ ಲೀಕೇಜ್ ಪ್ರೂಫು, ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಈ ಒಂದು ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ನಾನು ಈ ಥರ ಪ್ಲಾಸ್ಟಿಕ್ದು ಎಗ್ ಸ್ಟೋರೇಜ್ ಬಾಕ್ಸ್ನ ತರಿಸ್ಕೊಂಡಿದ್ದೆ. ಇದಕ್ಕೂ ಮೊದಲು ನಮ್ಮ ಮನೇಲಿ 12 ಎಗ್ನ ಸ್ಟೋರ್ ಮಾಡುವಂಥ ಒಂದು ಚಿಕ್ಕ ಬಾಕ್ಸ್ ಇತ್ತು. ಅದು ಹಾಳಾಗೋಯಿತು. ಅದರಿಂದ ಹುಡುಕ್ತಿದ್ದೆ ನಾನು ಎಗ್ ಸ್ಟೋರೇಜ್ಗೆ ಯಾವುದಾದ್ರೂ ತೊಗೋಬೇಕು ಅಂತ ಹೇಳಿ. ಆಗ ನನಗೆ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ. ನೋಡ್ತಾ ಇರ್ಬೋದು, ಇದರಲ್ಲಿ ಸುಮಾರು ಒಂದರಲ್ಲಿ 12, ಇನ್ನೊಂದರಲ್ಲಿ 12 ಅಂತ ಹೇಳಿ ಒಟ್ಟಿಗೆ 24 ಎಗ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಇದ್ರ ಪ್ರೈಸ್ ಬಂದು 200 ಸಮಥಿಂಗ್ ಏನೋ ಆಯಿತು. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ಲಾಕ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈ ಥರ ಕ್ಲೋಸ್ ಮಾಡಿ ಮೇಲೆ ಒಂದು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ಅದನ್ನು ಹಿಡ್ಕೊಂಡು ಈಸಿಯಾಗಿ ಒಂದು ಕಡೆಯಿಂದ ಒಂದು ಕಡೆ ಕ್ಯಾರಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನಿಲ್ಲಿ ಈ ಥರ ಪ್ಲಾಸ್ಟಿಕ್ ಕಂಟೈನರ್ನ ತರಿಸ್ಕೊಂಡಿದ್ದೆ. ಇದನ್ನು ಫ್ರಿಜ್ಗೆ ಯೂಸ್ ಮಾಡೋಣ ಅಂತ ಹೇಳಿ ತರಿಸ್ಕೊಂಡೆ. ಇದು ಕೂಡ ನನಗೆ ಬೈ 1 get 1 ಫ್ರೀ ಆಫರಲ್ಲಿ ಸಿಕ್ತು. ಇದ್ರ ಪ್ರೈಸ್ ಬಂದು 187 ಏನೋ ಆಯಿತು. ಹಾಗೆ ಇದ್ರ ಜೊತೆ ಈ ಥರ ಕ್ಯಾರೆಟ್ ತುರಿಯೋ ಅಂಥದ್ದು ಒಂದನ್ನು ಕೊಟ್ಟಿದ್ದಾರೆ. ಇದ್ರ ಹೆಸರು ಏನು ಅಂತ ಗೊತ್ತಾಗ್ತಾ ಇಲ್ಲ.
ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಕಂಟೈನರ್ದು ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಗಳಿರ್ತವೆ ಒಳಗಡೆ, ಎಲ್ಲದಕ್ಕೂ ಒಂದೊಂದು ಸ್ಪೂನ್ನ ಕೊಟ್ಟಿರ್ತಾರೆ. ಇದನ್ನು ಯಾವ ರೀತಿಯಾಗಾದರೂ ಯೂಸ್ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇದರಲ್ಲಿ ಎಲ್ಲ ಥರ ಮಸಾಲೆಗಳನ್ನ ಬೇಕಾದರೂ ಹಾಕಿ ಇಟ್ಕೋಬೋದು, ಮತ್ತು ಇದನ್ನು ಫ್ರಿಡ್ಜ್ ಸ್ಟೋರೇಜ್ ಆಗಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಗಳಿರೋದ್ರಿಂದ ಒಂದರಲ್ಲಿ ಹಸಿರುಮೆಣಸಿನ್ಕಾಯಿ, ಒಂದರಲ್ಲಿ ಕೊತ್ತಂಬರಿ, ಒಂದರಲ್ಲಿ ಪುದೀನ, ಒಂದರಲ್ಲಿ ಶುಂಠಿ, ಈ ಥರ ಎಲ್ಲ 4 ಒಂದೇ ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಇದರಿಂದ ಟೈಮು ಕೂಡ ಸೇವ್ ಆಗುತ್ತೆ. ಹಾಗೆ 4 ಡಬ್ಬಗಳನ್ನ ಹೊರಗೆ ತೆಗೆದು ಮತ್ತು ಒಳಗಿಡೋದಕ್ಕೆ ಆಗುವಂತಹ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ನಾನು. ನನಗೆ ಕೊಟ್ಟಿರೋ ಅಮೌಂಟ್ಗೆ ತುಂಬಾ ವರ್ತ್ ಅನ್ನಿಸ್ತು ಈ ಪ್ರಾಡಕ್ಟ್ ತೊಗೊಂಡೋದ್ರಿಂದ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ನೆಕ್ಸ್ಟ್ ಇದು ಬಂದು ಕಿಚನ್ ಮ್ಯಾಟು. ಅಂದರೆ ಇದು ಕಿಚನ್ಗೆ ಮಾತ್ರ ಅಂತ ಏನಿಲ್ಲ, ನೀವು ಎಲ್ಲಿ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬ ಯೂಸ್ಫುಲ್ ಅನ್ನಿಸ್ತು. ಇದ್ರ ಪ್ರೈಸ್ ಬಂದು 280 ಏನೋ ಆಯಿತು. ಈ ಮ್ಯಾಟು 2 ಸೈಜಲ್ಲಿ ಬರುತ್ತೆ, ಒಂದು ಚಿಕ್ಕದಾಗಿರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ವಾಶ್ ಮಾಡಿದ್ರೂ ಕೂಡ ಇದು ಕಲರ್ ಏನು ಬಿಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಒಂಥರ ದಪ್ಪದಾಗಿದೆ, ಸ್ವಲ್ಪ ತಿಕ್ಕಾಗಿರೋದ್ರಿಂದ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಿಚನ್ನಲ್ಲಿ ಈ ಥರ ಮ್ಯಾಟ್ಗಳನ್ನ ಯೂಸ್ ಮಾಡೋದ್ರಿಂದ ಕೆಲವೊಬ್ರಿಗೆ ಟೈಲ್ಸ್ ಮೇಲೆ ನಿಂತು ಶೀತ ಆಗೋವಂಥ ಪ್ರಾಬ್ಲಮ್ ಇರುತ್ತೆ, ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಹಾಗೆ ತುಂಬ ಹೊತ್ತು ನಿಂತು ಅಲ್ಲೇ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದ್ರಿಂದ ಕೆಲವೊಬ್ಬರಿಗೆ ಹಿಂಡಿ ನೋವಾಗುತ್ತೆ, ಅದು ಕೂಡ ತುಂಬಾ ಕಡಿಮೆ ಆಗುತ್ತೆ ಈ ಥರ ಮ್ಯಾಟ್ನ ಯೂಸ್ ಮಾಡೋದ್ರಿಂದ. ಹಾಗೆ ಕಿಚನ್ ಕೂಡ ತುಂಬ ನೀಟಾಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮ್ಯಾಟ್ ಯೂಸ್ ಮಾಡೋದ್ರಿಂದ. ಹಾಗೆ ಮತ್ತೊಂದು ಪ್ರಾಡಕ್ಟ್ ಯಾವುದು ಅಂತ ಅಂದರೆ ಇದು ಬಂದು ಪ್ಲಾಸ್ಟಿಕ್ ಕಂಟೈನರ್ಸ್. ಈ ಥರ ಜಾರ್ಗಳನ್ನ ತಗೋಬೇಕಂತ ಹೇಳಿ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಆದರೆ ಅದಕ್ಕೆ ಈಗ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ನಾನು ಈ ಕಂಟೈನರ್ಗಳನ್ನ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಇಡೋದಕ್ಕೆ ಅಂತ ಹೇಳಿ ತಗೊಂಡಿದ್ದೀನಿ. ಇನ್ನು ಇದರಲ್ಲಿ 6 ಬಾಕ್ಸ್ಗಳು ಬಂದಿದ್ದಾವೆ. ಇದ್ರ ಪ್ರೈಸ್ ಬಂದು 269 ರೂಪಾಯಿ ಏನೋ ಆಯಿತು. ಹಾಗೆ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಈ ಬಾಕ್ಸಸ್ ಎಲ್ಲ ಬಂದು ಏರ್ ಟೈಟ್ ಕಂಟೈನರು. ಈ ಥರ ಏರ್ ಟೈಟ್ ಕಂಟೈನರ್ ಇರೋದ್ರಿಂದ ನಾವು ಇದರಲ್ಲಿ ಯಾವುದೇ ಥರ ವಸ್ತುಗಳನ್ನ ಹಾಕಿಟ್ರು ಅದು ಬೇಗ ಕೆಡೋದಿಲ್ಲ, ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು. ಈ ಜಾರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಕೂಡ ಇದೆ, ಬೇಕನ್ಸಿದ್ರೆ ಒಂದು ಸತಿ ಚೆಕ್ ಮಾಡಿ ತಗೊಳ್ಳಿ ನೀವು. ಹಾಗೆ ಕಿಚನ್ನಲ್ಲಿ ಈ ಥರ ಒಂದೇ ಥರ ಡಬ್ಬಗಳನ್ನ ಇಡೋದ್ರಿಂದ ಕಿಚನ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈ ಸ್ಟೋರೇಜ್ ಜಾರ್ಗಳಲ್ಲಿ ಅರ್ಧ kg ಮೇಲೆ ಸ್ಟೋರ್ ಮಾಡ್ಬೋದು. ಹಾಗೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಮಗೆ ಬೇಕಾಗಿರೋಂಥ ವಸ್ತು ಏನು ಹುಡುಕ್ತಿರ್ತೀವೋ ಅದು ಬೇಗ ನಮ್ಮ ಕೈಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಕೊನೆ ಪ್ರಾಡಕ್ಟ್ ಬಂದು ಸೆಲ್ಫಿ ಸ್ಟಿಕ್ ಅಥವಾ ಟ್ರೈಪೋಡ್ ಅಂತಲೇ ಕರಿಬೋದು. ಇದನ್ನು ನಾನು ವಿಡಿಯೋ ಮಾಡೋದಕ್ಕೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿ ತಗೊಂಡೆ. ಇದ್ರ ಪ್ರೈಸ್ ಬಂದು 150 ರೂಪಾಯಿ ಏನೋ ಆಯಿತು. ಇದನ್ನು ಸೆಲ್ಫಿ ಸ್ಟಿಕ್ಕಾಗಾದರೂ ಬಳಸ್ಕೋಬೋದು, ಇಲ್ಲ ಈ ಥರ ಟ್ರೈಪೋಡ್ ರೀತಿನಲ್ಲಾದರೂ ಯೂಸ್ ಮಾಡ್ಕೋಬೋದು. ಇನ್ನು ಇದರಲ್ಲಿ ಈ ಥರ 5 ಸ್ಟೆಪ್ ಕೊಟ್ಟಿರ್ತಾರೆ, ಅದರ ಲೆಂತ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು. ಮತ್ತು ಈ ಫೋನ್ ಇಡುವಂಥ ಜಾಗ ಏನಿದೆ ಅದು ಫುಲ್ಲು 360 ಡಿಗ್ರಿಲಿ ಟರ್ನ್ ಆಗುತ್ತೆ. ಈ ಥರ ಟರ್ನ್ ಆಗೋದ್ರಿಂದ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಅದರಲ್ಲಿ ನೋಡ್ತಾ ಇರ್ಬೋದು ಒಂದು LED ಲೈಟ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿ ಆಮೇಲೆ ಲೈಟ್ ಆನ್ ಮಾಡ್ಕೋಬೋದು. ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅದರದ್ದು ಹೋಲ್ಡರ್ ಏನಿದೆ ಅದು ಫುಲ್ ಓಪನ್ ಮಾಡಿಕೊಂಡು ಈ ಥರ ಎಲ್ಲಾದರೂ ಒಂದು ಕಡೆ ಇಟ್ಟು ತುಂಬ ಸುಲಭವಾಗಿ ವಿಡಿಯೋನ ಮಾಡ್ಕೋಬೋದು. ಹಾಗೆ ಇದ್ರ ಪ್ರೈಸ್ ಬಂದು 159 ಆಯಿತು. ಹಾಗೆ ಇದರಲ್ಲಿ ವೈರ್ಲೆಸ್ ರಿಮೋಟ್ ಕೂಡ ಇರುತ್ತೆ. ಅದನ್ನು ಈ ಥರ ಓಪನ್ ಮಾಡಿಕೊಂಡು ಬ್ಲೂಟೂತ್ ಕನೆಕ್ಷನ್ ಮಾಡಿಕೊಂಡು
ಫೋನಲ್ಲಿ ಆನು ಆಫು ವಿಡಿಯೋ ಫೋಟೋಸ್ನ ತುಂಬ ಚೆನ್ನಾಗೇ ಶೂಟ್ ಮಾಡ್ಕೋಬೋದು. ಈ ಥರ ಇರೋದ್ರಿಂದ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಪ್ರಾಡಕ್ಟ್ನ ಯೂಸ್ ಮಾಡಿದ ಮೇಲೆ ನನಗನ್ಸಿದ್ದೇನೆಂದರೆ ಇದು ಇನ್ನೂ ಸ್ವಲ್ಪ ಸ್ಟ್ರೆಂತ್ ಆಗಿರಬೇಕಿತ್ತು ಅಂತ ಅನಿಸ್ತು. ಫೋನ್ನ ಇನ್ಸರ್ಟ್ ಮಾಡಿ ಇಟ್ಟರೆ ಸಾಕು, ಅದ್ರ ವೆಯ್ಟ್ಗೆ ಈ ಥರ ಪೂರ್ತಿ ಮುಂದೆ ಬೆಂಡ್ ಆಗಿಬಿಡುತ್ತೆ. ಹಾಗಾಗಿ ಈ ಪ್ರಾಡಕ್ಟ್ ಬಂದು ಅಷ್ಟೊಂದು ಕ್ವಾಲಿಟಿ ಏನಿಲ್ಲ ಅಂತಾನೆ ಅನಿಸ್ತು ನನಗೆ. ಇನ್ನು ಈ ವುಡನ್ ಸ್ಪೂನ್ಸು, ಈ ಥರ ವುಡನ್ದು ಮನೇಲಿ ಯಾವುದೂ ಇರಲಿಲ್ಲ ಅಂತ ಹೇಳಿ ಬೇಕು ಅಂತೇಳಿ ತೆಗೆಸ್ಕೊಂಡೆ. ಇವನ್ನ ಆನ್ಲೈನಲ್ಲಿ ಏನು ತೊಗೊಳಕ್ಕೆ ಹೋಗಿಲ್ಲ ನಾನು, ಇಲ್ಲೇ ಹೊರಗಡೆ ಶಾಪಲ್ಲಿ ತೊಗೊಬಂದಿದ್ದು. ಇವ್ರು ಎಲ್ಲಾದರೂ ಸೇರಿಸಿ ಪ್ರೈಸ್ ಬಂದು 100 ಸಮಥಿಂಗ್ ಏನೋ ಆಯಿತು. ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿವೆ, ಹಾಗೆ ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ನೋಡಿದ್ರಲ್ಲ, ನಾನು ನನ್ನ ಪುಟ್ಟ ಕಿಚನ್ನ ಮೇಕ್ ಓವರ್ ಮಾಡೋದಕ್ಕೆ ಅಂತ ಹೇಳಿ ಎಷ್ಟೆಲ್ಲ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಅಂತ. ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ನೀವು ಕೂಡ ನಿಮ್ಮ ಕಿಚನ್ಗೋಸ್ಕರ ಯಾವ್ಯಾವೆಲ್ಲ ಐಟಮ್ಸ್ ಬೇಕು ಅಂತ ಅಂದ್ಕೊಳ್ತಿದ್ದೀರೋ ಎಲ್ಲ ಐಟಮ್ಸ್ನ ಬೇಗ ಹೋಗಿ ತಗೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಕೂಡ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರೋದ್ರಿಂದ ನನ್ನ ವಿಡಿಯೋಗಳನ್ನ ಮೊದಲಿಗೆ ನೀವೇ ನೋಡ್ಬೋದಾಗಿದೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.